ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ ಎವನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಈ ದಿನ ಅಂದರೆ ಈ ಒಂದು ಎಲ್ಲ ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಅದು ಪ್ರಚಲಿತ ವಿದ್ಯಮಾನಗಳು. ಸೊ ಈ ಒಂದು ಪ್ರಚಲಿತ ವಿದ್ಯಮಾನಗಳನ್ನ ಕುರಿತು ನಾನು ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಸೊ ನೋಡೋಣ ಬನ್ನಿ, ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ನಿಮಗೆ ರೈಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ನೋಡಿ, ಇತ್ತೀಚೆಗೆ ರಾಮ ಮಂದಿರಕ್ಕೆ ದೊರೆತಿರುವಂತಹ ಪ್ರಶಸ್ತಿ ಯಾವುದು ಅಂತೇಳಿ ಕೇಳಬಹುದು. ಸೊ ಇತ್ತೀಚೆಗೆ ಅಂದರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರ್ತಕ್ಕಂತಹ ರಾಮ ಮಂದಿರ ಯೋಜನೆಯು ಸುರಕ್ಷಿತ ನಿರ್ವಹಣೆಗೆ ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ಸಿಕ್ಕಿದೆ. ಸೊ ಈ ಒಂದು ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಪ್ರತಿಷ್ಠಿತ ಸ್ವಾರ್ಡ್ ಆಫ್ ಆನರ್ ಪ್ರಶಸ್ತಿ ಅಯೋಧ್ಯೆಯಲ್ಲಿರ್ತಕ್ಕಂತಹ ರಾಮ ಮಂದಿರ ಪಡೆದುಕೊಂಡಿದೆ ಅಂದರೆ ನಿಜವಾಗ್ಲೂ ಖುಷಿಯ ವಿಚಾರ ಅಲ್ವಾ? ನೋಡಿ, ಆಪ್ಷನ್ಸ್ಗಳು ಹೀಗಿದೆ: ಆರ್ಡರ್ ಆಫ್ ಡ್ಯೂಕ್, ಆರ್ಡರ್ ಆಫ್ ಸ್ಟೂರ್ಟ್ ಆಫ್ ಆನರ್, ಆರ್ಡರ್ ಆಫ್ ಧ್ಯಾನ್ ಮಂದಿರ್, ಆರ್ಡರ್ ಆಫ್ ಡಿವೈನ್ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದೆ. ಸೊ ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಅದು ಆಪ್ಷನ್ ಮೀನ್ಸ್ ಆರ್ಡರ್ ಆಫ್ ಸ್ವೂರ್ಡ್ ಆಫ್ ಆನರ್, ಇದು ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ಮೊನ್ನೆ ಪೇಪರ್ ಕಟಿಂಗ್ನಲ್ಲಿ ಈ ರೀತಿಯಾದಂತಹ ಒಂದು ಮಾಹಿತಿ ಕೂಡ ನಮಗೆ ಲಭ್ಯ ಆಗಿದೆ. ನೋಡಿ, ವಿಟ್ನೆಸ್ ಇಲ್ಲಿದೆ: ರಾಮ ಮಂದಿರಕ್ಕೆ ಸ್ಪೂರ್ಡ್ ಆಫ್ ಆನರ್ ಪ್ರಶಸ್ತಿ. ಅಯೋಧ್ಯೆಯ ಉತ್ತರ ಪ್ರದೇಶದ ಅಯೋಧ್ಯೆ ರಾಮ ಮಂದಿರಕ್ಕೆ ಸುರಕ್ಷತೆ ನಿರ್ವಹಣೆಗೆ ನೀಡಲಾಗುವಂತಹ ಅತ್ಯುನ್ನತ ಪುರಸ್ಕಾರವಾದ ಸ್ವರ್ಡ್ ಆಫ್ ಆನರ್ ಪ್ರಶಸ್ತಿ ಲಭಿಸಿದೆ. ಸೊ ಎಂದು ಈ ಒಂದು ವಿಚಾರವನ್ನು ನಮಗೆ ತಿಳಿಸಿದವರು ಯಾರು ಅಂತ ಹೇಳಿದ್ರೆ ನಿರ್ಮಾಣದ ಸಮಿತಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರರವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಇದರ ಒಂದು ನಿರ್ಮಾಣದ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದಾರೆ? ನೃಪೇಂದ್ರ ಮಿಶ್ರರವರು. ಸೊ ಸ್ವರ್ಡ್ ಆಫ್ ಆನರ್ ಪ್ರಶಸ್ತಿಯು ಕೊಡುವಂತಹ ಒಂದು ಕಮಿಟಿ ಯಾವುದಪ್ಪ ಅಂತ ಹೇಳಿದರೆ ಬ್ರಿಟಿಷ್ ಸುರಕ್ಷತಾ ಸಮಿತಿಯು ಇದನ್ನು ನೀಡುತ್ತೆ. ಈ ಒಂದು ಕಟ್ಟಡ ನಿರ್ಮಾಣ ಅಂದರೆ ಈ ಒಂದು ಪ್ರಶಸ್ತಿಯು ದೊರೆಯೋದಕ್ಕೆ ಕೆಲವೊಂದು ಮಾನದಂಡಗಳಿರಬೇಕು. ಸೊ ಆ ಮಾನದಂಡಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕಟ್ಟಡ ನಿರ್ಮಾಣಕ್ಕೆ 5 ಸ್ಟಾರ್ಸು ಕೂಡ ದೊರೆತಿದೆ. ಸೊ ಈ ಒಂದು 5 ಸ್ಟಾರ್ ದೊರೆತಿದ್ರೆ ಮಾತ್ರ ಸ್ವರ್ಡ್ ಆಫ್ ಆನರ್ ಪ್ರಶಸ್ತಿ ಪಡೆಯೋದಕ್ಕೆ ಅರ್ಹವಾಗಿದೆ ಅಂತೇಳಿ ಹೇಳಲಾಗುತ್ತೆ. ಇನ್ನು ಮುಂದುವರೆದಂತೆ ಹೇಳೋದಾದರೆ ಈ ಒಂದು ಮಂದಿರ ನಿರ್ಮಾಣ ಹೊಣೆಯನ್ನು ಹೊತ್ತಂತಹ ಕಂಪನಿ ಯಾವುದು ಅಂತ ಹೇಳಿದರೆ ಲಾರ್ಸೆನ್ ಟೂರ್ಬೋ ಅನ್ನುವಂತಹ ಒಂದು ಕಂಪನಿ ಇದರ ಹೊಣೆಯನ್ನು ಹೊತ್ತಿತ್ತು. ಸೊ ನಿರ್ಮಾಣದ ವೇಳೆ ತೆಗೆದುಕೊಂಡಂತಹ ಸುರಕ್ಷತಾ ಕ್ರಮಕ್ಕಾಗಿ ಸುರಕ್ಷತಾ ಮಂಡಳಿ ಈ ಗೋಲ್ಡನ್ ಟ್ರೋಫಿಯನ್ನು ಕೂಡ ನೀಡುತ್ತೆ ಅಂತ ಈ ಮೂಲಕ ಹೇಳಬಹುದು. ಇನ್ನು 2ನೇ ಕ್ವಶನ್ ಹೀಗಿದೆ: ಇಂಧನ ಸಂರಕ್ಷಣೆಯಲ್ಲಿ ಭಾರತದ ಸ್ಥಾನ ಎಷ್ಟು ಅಂತೇಳಿ. ಸೊ ಈ ಒಂದು ಇಂಧನ ಸಂರಕ್ಷಣೆಯಲ್ಲಿ ಭಾರತ ಪಡೆದುಕೊಂಡಿರ್ತಕ್ಕಂಥದ್ದು ಅಂತ ಹೇಳಿದರೆ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಸೊ ಹಾಗಂತ ಹೇಳಿ ನಮಗೆ ಇತ್ತೀಚಿನ ಒಂದು ಮಾಹಿತಿಗಳು ಅಂದರೆ ನ್ಯೂಸ್ ಪೇಪರ್ ಕಟಿಂಗ್ನಲ್ಲಿರ್ತಕ್ಕಂತಹ ಮಾಹಿತಿ ನಮಗೆ ತಿಳಿಸ್ಕೊಡುತ್ತೆ. ನೋಡೋಣ ಬನ್ನಿ, ಅದು ಏನು ಹೇಳುತ್ತೆ ಅಂದರೆ ಈ ದೆಹಲಿಯ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಕಾರ್ಯಕ್ರಮ ಈ ಒಂದು ಪ್ರೈಸನ್ನು ನೀಡುತ್ತೆ ಅಂತ ಹೇಳಿ. ನೋಡಿ, ದೆಹಲಿಯ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಕಾರ್ಯಕ್ರಮ ಇಂಧನ ಸಂರಕ್ಷಣೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಬಂದಿದೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದೆ. ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ 2024ರಲ್ಲಿ ರಾಜ್ಯ ಇಂಧನ ದಕ್ಷತೆ ಕಾರ್ಯಕ್ಷಮತೆ ಪ್ರಶಸ್ತಿ ಮೀನ್ಸ್ FDA ಗ್ರೂಪ್ 1 ವಿಭಾಗದಲ್ಲಿ ಕರ್ನಾಟಕ ನವೀಕರಿಸಬಹುದಾದಂತಹ ಇಂಧನ ಅಭಿವೃದ್ಧಿ ನಿಗಮ, ಕರ್ನಾಟಕ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಮೀನ್ಸ್ ಕ್ರೆಡೆಲ್ 2ನೇ ಬಹುಮಾನವನ್ನು ಪಡೆದುಕೊಂಡಿದೆ ಅಂತೇಳಿ ಈ ಮೂಲಕ ನಮಗೆ ತಿಳಿದುಬರುತ್ತೆ. ಸೊ ಇಂಧನ ದಕ್ಷತೆಯಲ್ಲಿ ಉತ್ತಮ ಸಾಧನೆಗಾಗಿ ಕರ್ನಾಟಕಕ್ಕೆ 2ನೇ ಬಾರಿ ಈ ಒಂದು ಪ್ರಶಸ್ತಿ ದೊರೆತಿರೋದು ನಿಜಕ್ಕೂ ಸಂತೋಷದ ವಿಚಾರ. ಇದು 2ನೇ ಬಾರಿ ಬಂದಿರತಕ್ಕಂಥದ್ದು ಅಂತ ಹೇಳಬಹುದು. ಇನ್ನು ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನದ ಅಂಗವಾಗಿ ದೆಹಲಿಯ ವಿಜ್ಞಾನ ಭವನದಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಆಯೋಜಿಸಿದಂತಹ ಒಂದು ಕಾರ್ಯಕ್ರಮದಲ್ಲಿ ಕ್ರೆಡೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ KP ರುದ್ರಪ್ಪಯ್ಯ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿದರು ಅಂತ ಹೇಳ್ಬೋದು. ಇನ್ನೂ ಮುಂದುವರೆದು ಹೇಳೋದಾದರೆ ರಾಜ್ಯದಾದ್ಯಂತ ಸುಸ್ಥಿರ ಇಂಧನ ಪದ್ಧತಿಗಳನ್ನು ಉತ್ತೇಜಿಸುವ ಕ್ರೆಡೆಲ್ ಈ ಒಂದು ನಿಟ್ಟಿನಲ್ಲಿ ಅನುಷ್ಠಾನಗೊಳಿಸಿರುವಂತಹ ಇಂಧನ ದಕ್ಷತೆ ಯೋಜನೆಗಳನ್ನು ಗುರುತಿಸಿ ಕೇಂದ್ರ ಇಂಧನ ಸಚಿವಾಲಯ ಈ ಒಂದು ಪ್ರಶಸ್ತಿಯನ್ನು ನೀಡಿದೆ. ಈ ಒಂದು ಕುರಿತು ಪ್ರತಿಕ್ರಿಯಿಸಿರುವಂತಹ ಇಂಧನ ಸಚಿವ ಯಾರು ಅಂತ ಹೇಳಿದರೆ JK ಜಾರ್ಜ್. ಹವಾಮಾನ ಬದಲಾವಣೆ ಸವಾಲು ಎದುರಿಸುವಲ್ಲಿ ಇಂಧನ ಸಂರಕ್ಷಣೆ ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಇಂಧನ ಸಂರಕ್ಷಣೆ, ಸ್ವಚ್ಛ ಮತ್ತು ಹಸಿರು ಇಂಧನದ ಉಪಕ್ರಮಗಳಿಗೆ ಸರ್ಕಾರ ಒತ್ತು ನೀಡ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಮಗೆ ವಿಷಯವನ್ನು ತಿಳಿಸಿರೋದನ್ನು ನಾವು ನೋಡಬಹುದು.
ಇವತ್ತು 16ನೇ ತಾರೀಕು. ಸೊ ನೋಡಿ, ಇಂಧನ ಸಂರಕ್ಷಣಾ ದಿನ ಅಂತಲೂ ಕೂಡ ಇದನ್ನು ಆಚರಿಸ್ತಾ ಇದ್ದಾರೆ. ಅಂದರೆ ಡಿಸೆಂಬರ್ 16 ಇವತ್ತು ನೆನಪಲ್ಲಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇಂಧನ ಸಂರಕ್ಷಣಾ ದಿನ ಯಾವುದು ದಿನ ಅಂತ ಕೇಳಬಹುದು. ಡಿಸೆಂಬರ್ 16. ಇನ್ನು 3ನೇ ಕ್ವಶನ್ ಹೀಗಿದೆ: ದೇಶದ ಮೊದಲ ಡಯಾಬಿಟಿಸ್ ಬಯೋಬ್ಯಾಂಕ್ ಎಲ್ಲಿ ಸ್ಥಾಪನೆಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಚೆನ್ನೈನಲ್ಲಿ ಸ್ಥಾಪನೆ ಆಗಿರೋದನ್ನು ನೋಡಬಹುದು. ನೋಡಿ, ಅದಕ್ಕೆ ಸಂಬಂಧಿಸಿದಾಗೆ ನಾನು ಒಂದು ಚಿತ್ರ ಅಂದರೆ ಪಿಕ್ಚರನ್ನು ಕೂಡ ಕಲೆಕ್ಟ್ ಮಾಡಿದ್ದೀನಿ. ಈ ಒಂದು ಚಿತ್ರದಲ್ಲಿ ತಿಳಿಸಿರುವಂತೆ ಭಾರತದ ಮೊದಲ ಡಯಾಬಿಟಿಸ್ ಬಯೋಬ್ಯಾಂಕ್ ಚೆನ್ನೈ ಮದ್ರಾಸ್ ಡಯಾಬಿಟಿಸ್ ರಿಸರ್ಚ್ ಫೌಂಡೇಶನ್ MDRFನಲ್ಲಿ ಸ್ಥಾಪಿಸಲಾಗಿದೆ. ಇದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಮತ್ತು MDRF ಸಹಯೋಗದೊಂದಿಗೆ ಸ್ಥಾಪಿತ ಆಗಿರೋದನ್ನು ನೋಡ್ಬೋದು. ಸೊ ಇನ್ನು ಈ ಬಯೋಬ್ಯಾಂಕ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಜನಸಂಖ್ಯೆ ಆಧಾರಿತ ಜೈವಿಕ ಮಾದರಿಗಳ ಸಂಗ್ರಹಣೆ, ವೈಜ್ಞಾನಿಕ ಸಂಶೋಧನೆಗೆ ನೆರವು ನೀಡೋದು ಮತ್ತು ಡಯಾಬಿಟಿಸ್ನ ಕಾರಣಗಳು ಮತ್ತು ರೂಪಾಂತರಗಳ ಕುರಿತು ಆಧುನಿಕ ಸಂಶೋಧನೆಗೆ ನೆರವಾಗೋದು ಮತ್ತು ಭಾರತೀಯ ಜನಸಂಖ್ಯೆಯಲ್ಲಿರ್ತಕ್ಕಂತಹ ಡಯಾಬಿಟಿಸ್ ವೈವಿಧ್ಯತೆಗಳನ್ನು ಅಧ್ಯಯನ ಮಾಡೋದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. ಇನ್ನು ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳೋದಾದರೆ, ಜೈವಿಕ ಮಾದರಿಗಳನ್ನು ಸಂಗ್ರಹಿಸಿ, ಸಂಸ್ಕರಿಸಿ, ಸಂಗ್ರಹಣೆ ಮಾಡಿ ಶೋಧಕರಿಗೆ ವಿತರಣೆ ಮಾಡುತ್ತೆ. ಮತ್ತು ಇನ್ನು ಡಾಕ್ಟರ್ ವಿ ಮೋಹನ್ MDRFನ ಅಧ್ಯಕ್ಷರ ನೇತೃತ್ವದಲ್ಲಿ ಡಯಾಬಿಟಿಸ್ ಸಂಬಂಧಿತ ಕಾಯಿಲೆಗಳ ಅಧ್ಯಯನಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳಲಾಗಿದೆ ಕೂಡ. ಇನ್ನು ಇದರ ಪ್ರಾಮುಖ್ಯತೆ ಏನಪ್ಪ ಅಂತ ಹೇಳೋದಾದರೆ, ಈ ಬಯೋಬ್ಯಾಂಕ್ ದೇಶದ ಡಯಾಬಿಟಿಸ್ ಸಂಶೋಧನೆಗೆ ಪೂರಕವಾಗಿ ಈ ರೋಗವನ್ನು ತಡೆಯಲು ಹಾಗೂ ಹೊಸ ಚಿಕಿತ್ಸೆಗಳನ್ನು ಅಭಿವೃದ್ಧಿಪಡಿಸಲು ಮಹತ್ತರವಾದಂಥ ಒಂದು ಪಾತ್ರ ವಹಿಸೋದಕ್ಕೋಸ್ಕರ ಈ ಒಂದು ರಿಸರ್ಚ್ ಸೆಂಟರನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳ್ಬಹುದು. ಅಷ್ಟೇ ಅಲ್ಲ, ಮದ್ರಾಸು ಡಯಾಬಿಟಿಸ್ ರಿಸರ್ಚ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಸ್ಥಾಪಿಸಿದಂತಹ ಭಾರತದ ಮೊದಲ ಮಧುಮೇಹ ಬಯೋಬ್ಯಾಂಕ್ ಇದಾಗಿದ್ದು, ಇದು ಚೆನ್ನೈನಲ್ಲಿ ಸ್ಥಾಪಿತ ಆಗಿದೆ ಅನ್ನುವಂತಹ ಒಂದು ಇನ್ಫಾರ್ಮೇಷನನ್ನು ನಿಮಗೆ ನೀಡ್ತಾ ಹೋಗ್ತೇನೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ, ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯ ವಿಜೇತರು ಯಾರು ಅಂತ ಕೇಳಲಾಗುತ್ತೆ. ಇತ್ತೀಚೆಗೆ ಬಂದಂತಹ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಅಂದರೆ ಏನು ಪರಿಸರ ಶಾಸ್ತ್ರಜ್ಞರಾದಂತಹ ಮಾಧವ ಗಾಡ್ಗಿಲ್ ಮತ್ತು ಸಂಜಯ್ ಕುಮಾರ್, ಕಸ್ತೂರಿ ರಂಗನ್ ಇವುಗಳ ಒಂದು ಹೆಸರನ್ನು ತೆಗೆದುಕೊಂಡು ಆಪ್ಷನ್ಸ್ಗಳನ್ನು ಮಾಡಲಾಗಿದೆ. ಸೊ ಇವುಗಳಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಮಾಧವ ಗಾಡ್ಗಿಲ್ ಇವರಿಗೆ ವಿಶ್ವಸಂಸ್ಥೆ ಗೌರವ ಸೂಚಿಸಿದೆ. ಅಂದರೆ ಪಶ್ಚಿಮ ಘಟ್ಟಗಳ ವೈವಿಧ್ಯತೆಯ ಕುರಿತು ನಡೆಸಿದಂತಹ ಒಂದು ವರದಿಗೆ, ಆ ಒಂದು ಸೇವೆಗೆ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ನೀಡಿದೆ ವಿಶ್ವಸಂಸ್ಥೆ ಅಂತ ಹೇಳ್ಬೋದು. ಅಂದರೆ ಪರಿಸರವಾದಿ ಮಾಧವ ಗಾಡ್ಗಿಲ್ ಅವರನ್ನು ವಿಶ್ವಸಂಸ್ಥೆಯು ಈ ರೀತಿಯಾಗಿ ಗೌರವಿಸಿದೆ. ಸೊ 2011ರಲ್ಲಿ ಈ ಒಂದು ಸಮಿತಿ ಪಶ್ಚಿಮ ಘಟ್ಟಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳಂತ ಘೋಷಣೆ ಮಾಡಿತ್ತು, ಅಂದರೆ ವರದಿಯನ್ನು ಸಲ್ಲಿಸಿತ್ತು. ಸೊ ಇನ್ನು 2012ರಲ್ಲಿ ಜುಲೈ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಿತ ಪ್ರದೇಶ ಎಂದು ಯುನೆಸ್ಕೋ ಘೋಷಿಸಿತ್ತು. ಸೊ 2013ರಲ್ಲಿ ರಾಕೆಟ್ ವಿಜ್ಞಾನಿ ಕಸ್ತೂರಿ ರಂಗನ್ ಅಧ್ಯಕ್ಷತೆಯಲ್ಲಿ ಅಲ್ಲಿನ ಒಂದು ಸಂರಕ್ಷಣೆಗೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ಸೂಚಿಸುವಂತೆ ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ರಚಿಸಲಾಗಿತ್ತು. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ವಹಿಸಬೇಕಾದ ಕ್ರಮಗಳನ್ನು ಕುರಿತು 5 ಕರಡು ಸೂಚನೆಗಳನ್ನು ಇದುವರೆಗೂ ಹೊರಡಿಸಿರೋದನ್ನು ನೋಡಬಹುದು. ಸೊ 2014ರಿಂದ 2024ರವರೆಗೆ ಕೇಂದ್ರ ಸರ್ಕಾರವು ಈ ರೀತಿಯಾಗಿ 5 ಸಮಿತಿಗಳನ್ನು ರಚಿಸಿತ್ತು ಅನ್ನೋದನ್ನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ಬಹುದು ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನು ಮುಂದಿನ ವಾರದಂತೆ ನೋಡೋದಾದರೆ, ರಾಷ್ಟ್ರೀಯ ಒಳನಾಡು ಜಲಮಾರ್ಗಗಳ ಮೂಲಕ ಸರಕು ಸೇವೆಗಳ ಸಾಗಣೆಯ ಯೋಜನೆಗೆ ಈ ರೀತಿ ಹೆಸರಿಸಲಾಗಿದೆ ಅಂತೇಳಿ. ಸೊ ಅಂದರೆ ಇಲ್ಲಿ ಕೆಲವೊಂದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಜಲಸಂಚಯನ, ಜಲವಾಹಕ, ಜಲಜೀವನ್ ಮಿಷನ್, ಜಲಸಂಚಾರಿ ಅಂತೇಳಿ. ಅಂದರೆ ರಾಷ್ಟ್ರೀಯ ಒಳನಾಡು ಮಾರ್ಗಗಳ ಮೂಲಕ ಸರಕು ಮತ್ತು ಸೇವೆಗಳ ಸಾಗಾಣಿಕೆ ಮಾಡೋದಕ್ಕೆ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಸೊ ಈ ಒಂದು ಯೋಜನೆಗೆ ಯಾವ ಹೆಸರನ್ನು ಇಡಲಾಗಿದೆ ಅಂತಲೂ ಕೂಡ ಎಕ್ಸಾಮ್ನಲ್ಲಿ ಕೇಳಬಹುದು. ಅದಕ್ಕೆ ಇಟ್ಟಿರುವಂತಹ ಒಂದು ಹೆಸರು ಯಾವುದಪ್ಪ ಅಂದರೆ ಜಲವಾಹಕ ಅಂತ ನೋಡಿ. ಇಲ್ಲಿದೆ ಆನ್ಸರು. ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಬಹುದು.
ಸೊ ಒಳನಾಡು ಜಲಮಾರ್ಗಗಳ ಮೂಲಕ ಸರಕು ಸಾಗಣೆಗೆ ಉತ್ತೇಜನವನ್ನು ನೀಡುವ ಉದ್ದೇಶದಿಂದಾಗಿ ಜಲವಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಸೊ ಇದು ಗಂಗಾ, ಬ್ರಹ್ಮಪುತ್ರ, ಭಾರತ್ ನದಿಗಳಲ್ಲಿರುವ ರಾಷ್ಟ್ರೀಯ ಜಲಮಾರ್ಗಗಳ ಮೂಲಕ ಕಡಿಮೆ ವೆಚ್ಚದಲ್ಲಿ ಸರಕು ಸಾಗಣೆಗಳನ್ನು ಮಾಡೋದರತ್ತ ಹೆಚ್ಚಿನ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಅಂತ ಹೇಳಬಹುದು. ಈ ಒಂದು ಯೋಜನೆ ಅಡಿಯಲ್ಲಿ ಜಲಮಾರ್ಗದ ಮೂಲಕ 300 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರಕ್ಕೆ ಸರಕು ಸಾಗಿಸುವಂತಹ ಕಾರ್ಗೋ ಮಾಲೀಕರಿಗೆ ಕಾರ್ಯಾಚರಣೆ ವೆಚ್ಚದ 35% ಮೊತ್ತವನ್ನು ಕೇಂದ್ರ ಸರ್ಕಾರನೇ ಭರಿಸಿಕೊಡುತ್ತಂತೆ. ಸೊ 3 ವರ್ಷಗಳವರೆಗೆ ಈ ಒಂದು ಯೋಜನೆ ಅಸ್ತಿತ್ವ ಇರಲಿದೆ ಅಂತ ಹೇಳಿದರೆ, ಈ ಒಂದು ಯೋಜನೆಗೆ 2027ರವರೆಗೆ 95.4 ಕೋಟಿ ರುಗಳನ್ನು ಇದಕ್ಕಾಗಿ ವ್ಯಯಿಸುವಂತಹ ಒಂದು ಉದ್ದೇಶವನ್ನು ಕೂಡ ಕೇಂದ್ರ ಸರ್ಕಾರ ಮಾಡುತ್ತೆ. ಈ ಒಂದು ಜಲಮಾರ್ಗ ಸಚಿವ ಅಂದರೆ ಕೇಂದ್ರ ಬಂದರು ಮತ್ತು ಜಲಮಾರ್ಗ ಸಚಿವ ಏನಿದ್ದಾರೆ ಸರ್ಬಾನಂದ ಸೋನೋವಾಲ್ 3 ಸರಕು ಹಡಗುಗಳನ್ನು ಈಗ ಸದ್ಯಕ್ಕೆ ಬಿಟ್ಟಿದ್ದಾರೆ ಅಂತ ಈ ಮೂಲಕ ಹೇಳಬಹುದು ಸ್ನೇಹಿತರೆ. ಇವರೇ ಇದನ್ನು ಉದ್ಘಾಟನೆ ಮಾಡಿದ್ದು. ಯಾರು? ಕೇಂದ್ರ ಬಂದರು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋರವರು 3 ಸರಕು ಹಡಗುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸೋದ್ರ ಮೂಲಕ ಇದಕ್ಕೆ ಚಾಲನೆಯನ್ನು ನೀಡಿದರು ಅಂತ ಹೇಳ್ಬೋದು. ಅಂದರೆ ಜಲವಾಹಕ ಅನ್ನೋ ಒಂದು ಯೋಜನೆಗೆ ಚಾಲನೆಯನ್ನು ನೀಡಿದರು. ನೋಡಿ, ಪಿಕ್ಚರ್ ಹೀಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗಿದೆ: ಸಪ್ತಗಿರಿ ಶಂಕರ ಉಲ್ಲಾಖ ಸ್ಥಾಯಿ ಸಮಿತಿ ಶಿಫಾರಸುಗಳು ಈ ಕೆಳಗಿನದಕ್ಕೆ ಸಂಬಂಧಿಸಿದೆ ಅಂತೇಳಿ. ಸ್ನೇಹಿತರೆ, ನಾವು ನ್ಯೂಸ್ ಪೇಪರ್ಗಳನ್ನು ನೋಡ್ತೇವೆ. ಸೊ ಕೆಲವೊಂದು ಇಂಪಾರ್ಟೆಂಟ್ಗಳನ್ನು ಮಾತ್ರ ಅದರಲ್ಲಿ ಎಕ್ಕೊಳ್ತೀವಿ, ಅಂದರೆ ಆರಿಸ್ಕೊಳ್ತೇವೆ. ಆದರೆ ಇನ್ನು ಕೆಲವೊಂದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಬಿಡು ಅಂತ ತಿಳ್ಕೊತೀವಿ. ಬಟ್ ಅದು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ನೋಡಿ, ಸಪ್ತಗಿರಿ ಶಂಕರ ಉಲ್ಲಾಖ ಸ್ಥಾಯಿ ಸಮಿತಿ ಶಿಫಾರಸುಗಳು ಯಾವುದಕ್ಕೆ ಸಂಬಂಧಿಸಿದವಪ್ಪ ಅಂತ ಹೇಳಿದ್ರೆ ಆಪ್ಷನ್ಗಳು ಹೀಗಿದೆ: ಹಳವಿನಂಚಿನ ಪ್ರಭೇದಗಳ ರಕ್ಷಣೆ, ಪೋಷಣಾ ಅಭಿಯಾನದ ಸಾಧಕ ಬಾಧಕಗಳು, ಸರ್ಕಾರದ ಗ್ಯಾರಂಟಿ ಪ್ರೋಗ್ರಾಮ್ಸ್ಗಳೇನಿದೆಯಲ್ಲ ಅವುಗಳ ಸಫಲತೆಗಳ ಬಗ್ಗೆ ತಿಳಿಸುತ್ತಾ, ಅಥವಾ ನರೇಗಾ ಕೂಲಿ ಹೆಚ್ಚಳದ ಬಗ್ಗೆ ತಿಳಿಸುತ್ತಾ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸೊ ಅದರಲ್ಲಿ ಆನ್ಸರ್ ಅಂದರೆ ನರೇಗಾ ಕೂಲಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಈ ಒಂದು ಶಿಫಾರಸುಗಳು ಅಂದರೆ ಸಪ್ತಗಿರಿ ಶಂಕರ ಉಲ್ಲಾಖ ಸ್ಥಾಯಿ ಸಮಿತಿ ಶಿಫಾರಸು ಮಾಡಿರೋದನ್ನು ನಾವು ನೋಡಬಹುದಾಗಿರುತ್ತೆ. ಇನ್ನು ಈ ಒಂದು ಯೋಜನೆಯ ಇನ್ನಿತರ ಶಿಫಾರಸುಗಳು ಅಂತ ಹೇಳೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಚಿವಾಲಯವು ಯೋಜನೆಯ ಹಣಕಾಸು ನಿರ್ವಹಣೆಯನ್ನು ಇನ್ನಷ್ಟು ವ್ಯವಸ್ಥಿತಗೊಳಿಸಬೇಕು ಮತ್ತು ಕೂಲಿ ಪಾವತಿ ಮತ್ತು ಸಲಕರಣೆಗಳ ಬಾಕಿಯನ್ನು ತ್ವರಿತವಾಗಿ ಪಾವತಿಸಲಾಗಿದೆ ಎಂಬುದನ್ನು ಖಾತರಿಪಡಿಸಿಕೊಳ್ಬೇಕು. ತಳಮಟ್ಟದಲ್ಲಿ ಯೋಜನೆ ಅನುಷ್ಠಾನದಲ್ಲಿ ಆಗಬಹುದಾದ ತಪ್ಪುಗಳಿಗೆ ಕಡಿವಾಣ ಹಾಕಲು ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಅಷ್ಟೇ ಅಲ್ಲ, ಪ್ರತಿ ಕುಟುಂಬಕ್ಕೆ ನೀಡಲಾಗುತ್ತಿರುವ ಕನಿಷ್ಠ ಉದ್ಯೋಗವನ್ನು 100ರಿಂದ 150 ದಿನಗಳಿಗೆ ಹೆಚ್ಚಿಸಬೇಕು. ಕನಿಷ್ಠ ಕೂಲಿಯನ್ನು ಏರಿಸುವುದಕ್ಕಾಗಿ ವ್ಯವಸ್ಥೆಯೊಂದನ್ನು ರೂಪಿಸಬೇಕು ಅಂತೇಳಿ ಈ ಒಂದು ಸಮಿತಿಯು ಶಿಫಾರಸುಗಳನ್ನು ಮಾಡಿದೆ. ಅಷ್ಟೇ ಅಲ್ಲ, ಈ ಒಂದು ನರೇಗಾ ಮೀನ್ಸ್ ರಾಷ್ಟ್ರೀಯ ಗ್ರಾಮೀಣ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ, ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಅತ್ಯಂತ ಹೆಚ್ಚಿನದಾಗಿ ಗರಿಷ್ಠ ಮಟ್ಟದ ಕೂಲಿಯನ್ನು ನಿಗದಿಪಡಿಸಿರೋದು ಅಂತ ಹೇಳಿದರೆ ಹರಿಯಾಣ, ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ನಲ್ಲಿ ಕನಿಷ್ಠ ಕೂಲಿ ಇದೆ. ಸೊ ಹರಿಯಾಣದಲ್ಲಿ ಕೂಲಿ ದರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 374 ಇದ್ದರೆ, ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ನಲ್ಲಿ ಕನಿಷ್ಠ ಕೂಲಿ ಮೀನ್ಸ್ 234 ರೂಪಾಯಿಗಳನ್ನು ಕೊಡ್ತಿರೋದನ್ನು ನಾವು ಈ ಮೂಲಕ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನರೇಗಾ ಯೋಜನೆಯಲ್ಲಿ ಅತ್ಯಂತ ಗರಿಷ್ಠ ಪ್ರಮಾಣದ ಕೂಲಿಯನ್ನು ಎಷ್ಟಕ್ಕೆ ನಿಗದಿಪಡಿಸಲಾಗಿದೆ ಅಂತ ಕ್ವಶನ್ಸ್ ಕೇಳ್ತಾರೆ. ಅಥವಾ ಯಾವ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದ ಕೂಲಿಯನ್ನು ನೀಡಲಾಗ್ತಿದೆ ಅಂತ ಕೇಳ್ಬೋದು. ಇಲ್ಲವೇ ಕನಿಷ್ಠ ಪ್ರಮಾಣದ ಕೂಲಿ ಎಷ್ಟಾಗಿದೆ ಅಥವಾ ಯಾವ ರಾಜ್ಯಗಳು ಕೊಡ್ತಿವೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ. 7ನೇ ವಿಷಕಾರಿ ಅನಿಲಗಳ ಪೈಕಿ ಅಧಿಕ ಪ್ರಮಾಣದಲ್ಲಿರುವ ಅನಿಲ ಯಾವುದು ಅಂತೇಳಿ ಕೇಳಬಹುದು. ಸೊ ಅದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಮೀನ್ಸ್ NO2. ಹಾಗಂತ ಹೇಳ್ತಾ ಇರೋದು ಯಾರಪ್ಪ ಅಂತ ಹೇಳಿದ್ರೆ ಗ್ರೀನ್ ಪೀಸ್ ಇಂಡಿಯಾ ಸೊಸೈಟಿ ಬಿಡುಗಡೆ ಮಾಡಿರುವಂತಹ ವರದಿಯ ಪ್ರಕಾರ ವಿಶ್ವಸಂಸ್ಥೆಯ ಮಾರ್ಗಸೂಚಿಯಂತೆ ನಗರಗಳಲ್ಲಿರುವಂತಹ ಅಂದರೆ ಈಗ ಸಾಮಾನ್ಯ ಮಟ್ಟಕ್ಕಿಂತ ಅಧಿಕ ಪ್ರಮಾಣದಲ್ಲಿ NO2 ಇರೋದನ್ನು ಇದು ಖಾತ್ರಿಪಡಿಸಿದೆ ಅಂತ ಹೇಳಬಹುದಾಗಿರುತ್ತೆ. 13 ಗಾಳಿಯ ಗುಣಮಟ್ಟ ಮಾಪನ ಕೇಂದ್ರಗಳು ದತ್ತಾಂಶಗಳನ್ನು ಅನ್ವೇಷಿಸಿದ ನಂತರದಾಗಿ ಈ ಒಂದು ರಿಪೋರ್ಟನ್ನು ನೀಡಲಾಗಿದೆ ಅಂತ ಈ ಮೂಲಕ ಹೇಳಲಾಗಿದೆ. ಸೊ ಈ ಒಂದು NO2
ಒಂದು ದುಷ್ಪರಿಣಾಮಗಳು ಏನಪ್ಪ ಅಂತ ಹೇಳಿದ್ರೆ, ಮಾನವ ದೇಹ ಸೇರಿರುವುದರ ಜೊತೆಗೆ ಉಸಿರಾಟದ ವ್ಯವಸ್ಥೆಗೆ ಹಾನಿಯನ್ನುಂಟು ಮಾಡುತ್ತೆ. ಕೆಮ್ಮು, ಉಬ್ಬಸ, ಉಸಿರಾಟಕ್ಕೆ ತೊಂದರೆಯನ್ನುಂಟು ಮಾಡುತ್ತೆ. ಅಸ್ತಮವನ್ನು ವೃದ್ಧಿಸುತ್ತೆ ಮತ್ತು ಮಕ್ಕಳಲ್ಲಿ ಉಸಿರಾಟದ ಸೋಂಕುಗಳು ಹೆಚ್ಚಾಗುತ್ತವೆ ಇದರಿಂದ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದೀರ್ಘಕಾಲ NO2 ಸೇವನೆಯಿಂದ ಶ್ವಾಸಕೋಶದ ಸೋಂಕುಗಳು ಹೆಚ್ಚಾಗುತ್ತಂತೆ. ಅಷ್ಟೇ ಅಲ್ಲದೆ ಶ್ವಾಸಕೋಶದ ಕಾರ್ಯಾಚರಣೆಯು ಇದು ಕಡಿಮೆ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬಹುದು. ಅಷ್ಟೇ ಅಲ್ಲ, NO2 ಇಂದ ಹಲವು ರೀತಿಯ ಅಲರ್ಜಿ ಸೋಂಕುಗಳು ಉಂಟಾಗುತ್ತೆ. ಅಕಾಲಿಕ ಮರಣಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಮತ್ತು ಕಣ್ಣು ಚರ್ಮದ ಸೋಂಕಿಗೆ ಕಾರಣವಾಗುವುದಲ್ಲದೆ ವ್ಯಕ್ತಿಯ ವಾಸನೆ ಗ್ರಹಿಸುವಂತಹ ಸಾಮರ್ಥ್ಯವು ಕೂಡ ಇದು ಕಸಿದುಕೊಳ್ಳುತ್ತೆ ಅಂತ ಈ ಮೂಲಕ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇತ್ತೀಚೆಗೆ ವಾತಾವರಣದಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಮೀನ್ಸ್ NO2 ಅಧಿಕ ಆಗ್ತಾ ಇರೋದನ್ನು ಈ ಒಂದು ಗ್ರೀನ್ ಪೀಸ್ ಆಫ್ ಇಂಡಿಯಾ ವರದಿ ಮಾಡಿರುವುದನ್ನು ನೋಡಬಹುದು. ಇನ್ನು ಏಕಲವ್ಯ ಕಲಿಕಾ ಪ್ಲಾಟ್ಫಾರ್ಮ್ಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳು ಸರಿಯಾಗಿವೆ. ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನು ಚೆಕ್ ಮಾಡೋಣ ಬನ್ನಿ. ಇದೊಂದು ಆನ್ಲೈನ್ ಕಲಿಕಾ ಪ್ಲಾಟ್ಫಾರ್ಮ್. ಇದನ್ನು ಆರ್ಮಿ ವಾರ್ ಕಾಲೇಜು ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಭಾರತೀಯ ಸೇನೆಯು ಅಭಿವೃದ್ಧಿಪಡಿಸಿದೆ. ಪ್ರಸ್ತುತ 12 ತರಬೇತಿ ಸಂಸ್ಥೆಗಳು ಮತ್ತು 96 ಕೋರ್ಸುಗಳು ಲಭ್ಯವಿದೆ ಅಂತೇಳಿ ಕೆಲವೊಂದು ಏಕಲವ್ಯ ಕಲಿಕಾ ಪ್ಲಾಟ್ಫಾರ್ಮ್ನ ಬಗ್ಗೆ ಮಾಹಿತಿ ಕೆಲವೊಂದು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಆಪ್ಷನ್ಗಳಿಗೆ ಸಂಬಂಧಿಸಿದಂತೆ ಕೋಡ್ಗಳನ್ನು ಕೊಟ್ಟಿದ್ದಾರೆ ನೋಡಿ. 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 4 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ ಅಂತೇಳಿ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತೇಳಿದ್ರೆ ಮೇಲಿನ ಎಲ್ಲವೂ ಕೂಡ ಸರಿ ಅನ್ನೋದು ಸರಿಯಾಗಿರುತ್ತೆ ಸ್ನೇಹಿತರೆ. ಅಂದರೆ ಇದು ಒಂದು ಏಕಲವ್ಯ ಕಲಿಕಾ ಪ್ಲಾಟ್ಫಾರ್ಮ್ ಅನ್ನೋದು ಒಂದು ಆನ್ಲೈನ್ ಕಲಿಕಾ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದನ್ನು ಆರ್ಮಿ ವಾರ್ ಕಾಲೇಜ್ ಮೀನ್ಸ್ ಆರ್ಮಿ ವಾರ್ ಆಫ್ ಕಾಲೇಜ್ ಇಂಡಿಯಾ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿರುತ್ತೆ. ಇದು ಭಾರತೀಯ ಸೇನೆಯು ಅಭಿವೃದ್ಧಿಪಡಿಸಿರುವಂತಹ ಒಂದು ಕೋರ್ಸ್ ಇದಾಗಿರುತ್ತೆ. ಅಷ್ಟೇ ಅಲ್ಲ, ಇದು ಆನ್ಲೈನ್ ವೇದಿಕೆಯಾಗಿದ್ದು ಆರ್ಮಿ ವಾರ್ ಕಾಲೇಜ್ ಸಹಯೋಗದಲ್ಲಿ ಹೆಡ್ ಕ್ವಾರ್ಟರ್ಸ್ ಆರ್ಮಿ ಟ್ರೈನಿಂಗ್ ಕಮಾಂಡ್ ಅಭಿವೃದ್ಧಿಪಡಿಸಿರುತ್ತೆ. ಇದು ಆರ್ಮಿ ಡಾಟಾ ನೆಟ್ವರ್ಕ್ನಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಈ ಒಂದು ಕೋರ್ಸನ್ನು ಅಂತೇಳಿ. ಸೇನೆಯು ವಿವಿಧ ತರಬೇತಿ ಸಂಸ್ಥೆಗಳನ್ನು ಒಂದೇ ವೇದಿಕೆ ಅಡಿಯಲ್ಲಿ ಇದರಲ್ಲಿ ಒಗ್ಗೂಡಿಸಿದೆ ಅಂತ ಹೇಳ್ಬೋದು. ಇನ್ನು ಅಧಿಕಾರಿಗಳು ಏಕಕಾಲದಲ್ಲಿ ಅನೇಕ ಕೋರ್ಸ್ಗಳಿಗೆ ನೋಂದಣಿ ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲ, ಇದು ಪ್ರಸ್ತುತ 17 ತರಬೇತಿ ಸಂಸ್ಥೆಗಳು ಮತ್ತು 96 ಕೋರ್ಸುಗಳು ಇದರಲ್ಲಿ ಲಭ್ಯ ಇರೋದನ್ನು ನೋಡಬಹುದಾಗಿರುತ್ತೆ. ಏಕಲವ್ಯ ಪ್ಲಾಟ್ಫಾರ್ಮ್ನಲ್ಲಿ 3 ಮುಖ್ಯ ಕೋರ್ಸುಗಳಿವೆ. ಮೊದಲನೇದು ಅಂತ ಹೇಳಿದ್ರೆ ಅದು ಪ್ರೀ ಕೋರ್ಸ್ ಪ್ರಿಪರೇಟರಿ ಕ್ಯಾಪ್ಸೂಲ್ಗಳು. ಇದು ಭೌತಿಕ ಕೋರ್ಸುಗಳಿಗೆ ಅಧ್ಯಯನ ಸಾಮಗ್ರಿಯನ್ನು ಒದಗಿಸುತ್ತಂತೆ. ಇನ್ನು ಎರಡನೇದು ಅಂತ ಹೇಳೋದಾದರೆ ನಿರ್ದಿಷ್ಟ ನಿಯೋಜನೆಗಳಿಗೆ ಸಂಬಂಧಿಸಿದಂಥ ಕೋರ್ಸು. ಇದು ವೃತ್ತಿ ಬೆಳವಣಿಗೆಗೆ ಪೂರಕ ಮಾಹಿತಿಯನ್ನು ಒದಗಿಸುತ್ತೆ. ಇನ್ನು ಮೂರನೇದು ಅಂತ ಹೇಳಿದ್ರೆ ನಾಯಕತ್ವ ಉದಯೋನ್ಮುಖ ತಂತ್ರಜ್ಞಾನಗಳ ಕೋರ್ಸುಗಳನ್ನು ಒಳಗೊಂಡಿರುತ್ತೆ. ಮೀನ್ಸ್ ಸಿಬ್ಬಂದಿ ನಿರಂತರ ಕಲಿಕೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಬೇಕಾಗಬಹುದಾದಂಥ ಒಂದು ಸಂಪನ್ಮೂಲಗಳನ್ನು ಇದು ಒದಗಿಸಿಕೊಡುತ್ತೆ ಅಂತ ಹೇಳಿ ಈ ಮೂಲಕ ಹೇಳ್ಬೋದು. ಭಾರತೀಯ ಸೇನೆಯು ಈ ಒಂದು ಏಕಲವ್ಯ ಅಂದರೆ ಈ ಒಂದು ಏಕಲವ್ಯ ಹೆಸರಿನ ಆನ್ಲೈನ್ ಕಲಿಕಾ ಪ್ಲಾಟ್ಫಾರ್ಮನ್ನು ಈ ಮೂಲಕ ಪರಿಚಯಿಸಿದೆ ಅಂತ ಹೇಳಿ ಯಾರು ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ನಮಗೆ ಈ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ BRI ಒಪ್ಪಂದಕ್ಕೆ ಈ 2 ರಾಷ್ಟ್ರಗಳು ಸಹಿ ಹಾಕಿವೆ ಅಂತೇಳಿ. ಅಂದರೆ BRI ಅಂತ ಹೇಳಿದ್ರೆ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್. ಈ ಒಂದು ಒಪ್ಪಂದ ಯಾವ 2 ರಾಷ್ಟ್ರಗಳ ನಡುವೆ ನಡೆದಿದೆ ಅನ್ನುತ್ತಾ ಕೇಳಬಹುದು. ಸೊ ನೋಡಿ, ಯಾವ 2 ರಾಷ್ಟ್ರಗಳ ನಡುವೆ ನಡೆದಿದೆ ಅಂತ ಹೇಳಿದ್ರೆ ಅದು ನೇಪಾಳ ಮತ್ತು ಚೀನಾ ಆ್ಯಂಡ್ ನೇಪಾಳ ಇವುಗಳ ನಡುವೆ ನಡೆದಿರೋದನ್ನು ನೋಡಬಹುದು. ಇವೆರಡೂ ರಾಷ್ಟ್ರಗಳು BRI ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ. ಚೀನಾ ಮತ್ತು ನೇಪಾಳ 2 ರಾಷ್ಟ್ರಗಳು ಬೆಲ್ಟ್ ಆ್ಯಂಡ್ ರಸ್ತೆ ಸಹಕಾರದ ಚೌಕಟ್ಟಿಗೆ ಸಹಿ ಹಾಕಿವೆ ಅಂತ ಹೇಳ್ಬಿಟ್ಟು ನೇಪಾಳದ ವಿದೇಶಾಂಗ ಕಚೇರಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋದನ್ನು ನೋಡ್ಬೋದು. ಈ ಒಂದು ಒಪ್ಪಂದ 2 ದೇಶಗಳು ಪ್ರತಿ ಯೋಜನೆಯ ವಿವರಗಳನ್ನು ಯೋಜಿಸೋದಿಲ್ಲ, ಬದಲಾಗಿ ನೇಪಾಳಕ್ಕೆ ಹಣಕಾಸಿನ ನೆರವು ನೀಡಲು ಚೀನಾಕ್ಕೆ ಅನುವು ಮಾಡಿಕೊಡುತ್ತೆ. ಚೀನಾವನ್ನು ಏಷ್ಯಾದ ಉಳಿದ ಭಾಗಗಳು ಮೀನ್ಸ್ ಯುರೋಪ್ ಮತ್ತು ಅದರಿಂದಾಚೆಗೆ ಸಂಪರ್ಕಿಸುವಂತಹ ರಸ್ತೆಗಳ
ಸಾರಿಗೆ ಕಾರಿಡಾರ್ಗಳು, ವಿಮಾನ ನಿಲ್ದಾಣಗಳು ಮತ್ತು ರೈಲು ಮಾರ್ಗಗಳ ಬೃಹತ್ ಜಾಲವಾದ ಚೀನಾದ ಮೆಗಾ ಬೆಲ್ಟ್ ಮತ್ತು ರಸ್ತೆ ಯೋಜನೆಗೆ ಭಾಗವಾಗಿಸಲು ನೇಪಾಳವು 2017ರಲ್ಲಿಯೇ ತಾತ್ವಿಕ ಒಪ್ಪಿಗೆಯನ್ನು ಈ ಮೂಲಕ ಕೊಟ್ಟಿತ್ತು ಅಂತೇಳಿ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಅದಕ್ಕೆ ತಕ್ಕಂತೆ ನಮಗೆ ಈ ಒಂದು ಪೇಪರ್ ಕಟ್ಟಿಂಗು ವಿಟ್ನೆಸ್ ಆಗಿ ಇರೋದನ್ನು ನೋಡ್ಬೋದು. ಇನ್ನು 10ನೇ ಕ್ವಶನ್ ಹೀಗಿದೆ: ಅನ್ನಚಕ್ರ ಯೋಜನೆಯನ್ನು ಯಾವುದರ ಸಹಯೋಗದಲ್ಲಿ ಜಾರಿಗೊಳಿಸಲಾಗಿದೆ ಅಂತ ಹೇಳಿ ಕೇಳಬಹುದು. ಅನ್ನಚಕ್ರ ಯೋಜನೆಗೆ ಜೋಶಿರವರು ಚಾಲನೆಯನ್ನು ನೀಡಿದರು. ಸಾರ್ವಜನಿಕ ವಿತರಣಾ ವ್ಯವಸ್ಥೆ PDS ಸರಬರಾಜನ್ನು ಗರಿಷ್ಠಗೊಳಿಸುವ ಉದ್ದೇಶದಿಂದಾಗಿ ಅನ್ನಚಕ್ರ ಯೋಜನೆಗೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿರವರು ಈ ಒಂದು ಯೋಜನೆಗೆ ಚಾಲನೆಯನ್ನು ನೀಡಿದರು. ವಿಶ್ವ ಆಹಾರ ಕಾರ್ಯಕ್ರಮ WFP ಮತ್ತು IIT ದೆಹಲಿ ಪಾಲುದಾರಿಕೆಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವಂತಹ ಈ ಒಂದು ಯೋಜನೆ ದೇಶದಾದ್ಯಂತ ಪಡಿತರ ಆಹಾರ ಸಾಮಗ್ರಿಗಳ ಸಾಗಾಟ ಜಾಲವನ್ನು ಸುಗಮಗೊಳಿಸುವ ಉದ್ದೇಶದಿಂದ ಆರಂಭದಲ್ಲಿ 4.37 ಲಕ್ಷ ಪಡಿತರ ಅಂಗಡಿಗಳು ಮತ್ತು 6.700 ಗೋದಾಮುಗಳು ಈ ಯೋಜನೆಯ ವ್ಯಾಪ್ತಿಗೆ ಬರಲಿದ್ದು 81 ಕೋಟಿ ಫಲಾನುಭವಿಗಳಿಗೆ ಅನುಕೂಲವನ್ನು ಒದಗಿಸುತ್ತೆ ಮತ್ತು ವಾರ್ಷಿಕ 250 ಕೋಟಿ ರೂಪಾಯಿ ಉಳಿತಾಯವಾಗಬಹುದು ಎಂಬುವಂತಹ ಒಂದು ಅಂದಾಜು ಕೂಡ ಮಾಡಲಾಗಿದೆ. ಯಾವ ಯೋಜನೆ ಮೂಲಕ? ಅನ್ನಚಕ್ರ ಯೋಜನೆಯ ಮೂಲಕ. ಇದನ್ನು ಯಾವ ಸಹಯೋಗದಲ್ಲಿ ಮಾಡಲಾಗಿದೆಯಪ್ಪ ಅಂತ ಹೇಳಿದ್ರೆ ವಿಶ್ವ ಆಹಾರ ಕಾರ್ಯಕ್ರಮವು IIT ದೆಹಲಿ ಇದರ ಒಂದು ಪಾಲುದಾರಿಕೆಯಲ್ಲಿ ಮಾಡಿರೋದನ್ನು ಅಭಿವೃದ್ಧಿಗೊಳಿಸಿರೋದನ್ನು ಈ ಮೂಲಕ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಇದುವರೆಗೂ ಈ ಒಂದು ವಿಡಿಯೋನ ನೋಡಿದ್ರಿ. ಸೊ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಿನನಿತ್ಯದ ಪ್ರಚಲಿತ ಘಟನೆಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಇದೇ ರೀತಿಯಾಗಿ ಪೇಪರ್ ಕಟ್ಟಿಂಗ್ಸ್ಗಳನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಆದಂತಹ A1 ರಿಸೋರ್ಸ್ ಫಾರ್ ಎಜುಕೇಟ್ ಎನ್ನುವಂಥ ಚಾನಲ್ನಲ್ಲಿ ಉಚಿತವಾಗಿ ಬಿತ್ತರ ಮಾಡ್ತಾ ಇರ್ತೇನೆ. ಸೊ ಅಷ್ಟೇ ಅಲ್ಲ, ಕರೆಂಟ್ ಅಫೇರ್ಸಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೂಡ ಆ ಒಂದು ಚಾನಲ್ನಲ್ಲಿ ಬಿತ್ತರ ಆಗ್ತಾ ಇರುತ್ತೆ. ಸೊ ನೀವು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಸಿಟ್ ನೀಡೋದ್ರ ಮೂಲಕ ನನ್ನ ಒಂದು ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬರ್ಸ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.